ಗ್ಯಾಸ್ ಗೀಸರ್ ಸೋರಿಕೆಯಾಗಿ ಯುವತಿ ಸಾವನ್ನಪ್ಪಿದ್ದಾಳೆ. ಚಿತ್ರದುರ್ಗದ ಬಾಲಾಜಿ ಲೇಔಟ್ ನಿವಾಸಿ ನೂತನ ಸಾವನ್ನಪ್ಪಿದ್ದಾಳೆ. ಪೋಸ್ಟ್ ಮಾರ್ಟಂ ಬೇಡ ಅಂತ ಮೃತಳ ತಂದೆ ಪಟ್ಟನ್ನ ಹಿಡಿದಿದ್ದಾರೆ. ಗ್ಯಾಸ್ ಗೀಸರ್ ಸೋರಿಕೆಯಾಗಿ ಯುವತಿ ನೂತನ ಸಾವನ್ನಪ್ಪಿದ್ದಾಳೆ. ಚಿತ್ರದುರ್ಗದ ಬಾಲಾಜಿ ಲೇಔಟ್ ನಿವಾಸಿ ನೂತನ ಸಾವನ್ನಪ್ಪಿರುವಂತಹ ಯುವತಿ. ಪೋಸ್ಟ್ ಮಾರ್ಟಂ ಬೇಡ ಅಂತ ಹೇಳಿ ಆಕೆಯ ತಂದೆ ಈಗ ಪಟ್ಟನ್ನ ಹಿಡಿದಿದ್ದಾರೆ. ಬೈಕ್ ಮೇಲೆ ಮಗಳ ಶವವನ್ನ ಸಾಗಿಸಿದ್ದಾರೆ ಕುಟುಂಬಸ್ಥರು. ಪೊಲೀಸರು ಬೇಡ ಅಂದ್ರು ಮೃತದೇಹವನ್ನ ಸಾಗಾಟ ಮಾಡಿದ್ದಾರೆ. ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಮೂಲತಃ ಹಿರಿಯೂರು ತಾಲೂಕಿನ ವೇಣುಕಲ್ ಗ್ರಾಮದ ಕುಟುಂಬ ಇದು. ಗ್ಯಾಸ್ ಗೀಸರ್ ಸೋರಿಕೆಯಿಂದ ಮೃತಪಟ್ಟಿರೋ 18 ವರ್ಷದ ನೂತನ ಮೃತದೇಹವನ್ನ ಈಗ ಕುಟುಂಬಸ್ಥರೇ ಬೈಕ್ನಲ್ಲಿ ಸಾಗಾಟ ಮಾಡಿದ್ದಾರೆ. ಜೊತೆಗೆ ಮಗಳ ಪೋಸ್ಟ್ ಮಾರ್ಟಂ ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಪೋಸ್ಟ್ ಮಾರ್ಟಂ ಮಾಡಿದ್ರೆ ಮಗಳ ದೇಹವನ್ನ ಕುಯ್ದು ಹಾಕ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಏನಾದ್ರೂ ಬೇಡ ಅಂತ ಹೇಳ್ತಾ ಇದ್ದಾರಾ, ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ? ಯಾಕಂದ್ರೆ ಪೋಸ್ಟ್ ಮಾರ್ಟಂ ಮಾಡಿದಾಗ್ಲೇ ಯಾವ ಕಾರಣಕ್ಕಾಗಿ ನೂತನ ಸತ್ತಿದ್ದಾಳೆ ಅನ್ನುವಂಥದ್ದು ಗೊತ್ತಾಗೋದು. ಯಾಕಂದ್ರೆ ಮೇಲ್ನೋಟಕ್ಕೆ ಗ್ಯಾಸ್ ಗೀಸರ್ ಸೋರಿಕೆ ಹಾಕಿ ಆಕೆ ಮೃತಪಟ್ಟಿದ್ದಾಳೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಆದ್ರೂ ಕೂಡ ಪೊಲೀಸರು ಅವರ ಕರ್ತವ್ಯವನ್ನ ಮಾಡಬೇಕಲ್ಲ. ಸೊ ಹಾಗಾಗಿ ಪೋಸ್ಟ್ ಮಾರ್ಟಂ ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಆಕೆಯ ತಂದೆ ಏನಿದ್ದಾರೆ, ಆಕೆಯ ತಂದೆ ಬೇಡ ಅಂತ ಹೇಳಿ ಅವರ ಕುಟುಂಬಸ್ಥರು ಆಕೆಯ ದೇಹವನ್ನ 2 ವೀಲರ್ನಲ್ಲಿ ಸಾಗಿಸ್ಬಿಟ್ಟಿದ್ದಾರೆ ಮನೆಗೆ. ಅಂದ್ರೆ ಮೇಲ್ನೋಟಕ್ಕೆ ಒಂದಷ್ಟು ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಯಾಕೆ ಆಕೆಯ ತಂದೆ ಬೇಡ ಅಂತ ಹೇಳ್ತಾ ಇದ್ದಾರೆ, ಬೇರೆ ಏನಾದ್ರೂ ಕಾರಣಗಳು ಇದೆಯಾ ಅನ್ನುವಂಥದ್ದು ಈಗ ಪೊಲೀಸರ ತನಿಖೆಯಿಂದಷ್ಟೇ ಗೊತ್ತಾಗಬೇಕು. ಆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಮಗಳ ಪೋಸ್ಟ್ ಮಾರ್ಟಂ ಮಾಡಬೇಕು, ದೇಹವನ್ನ ಕೊಡಿ ಅಂತ ಹೇಳಿದ್ರೆ ತಂದೆ ಪಟ್ಟು ಹಿಡಿದಿದ್ದಾರೆ. ಯಾರನ್ನ ಕೂಡ ಮುಟ್ಟೋಕ್ ಬಿಡ್ತಾ ಇಲ್ಲ ಆಕೆಯ ತಂದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ತಂದೆಯೇ ಈಗ ಮಗಳ ಪೋಸ್ಟ್ ಮಾರ್ಟಂ ಬೇಡ ಅಂತ ಪಟ್ಟು ಹಿಡಿದಿರೋದು ಯಾಕೆ? ಈಗ ಗ್ಯಾಸ್ ಗೀಸರ್ ಇಂದ ಆಕೆ ಏನೋ ಮೃತಪಟ್ಟಿದ್ದಾಳೆ, ಬಟ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಗೊತ್ತಾಗುತ್ತಲ್ವಾ ಖಚಿತ ಕಾರಣ ಏನಿರಬಹುದು ಅಂತ ಹೇಳಿ. ಯಾಕಾಗಿ ಆಕೆಯ ತಂದೆ ಈಗ ಬೇಡ ಅಂತ ಹೇಳ್ತಾ ಇದ್ದಾರೆ? ಚೈತ್ರ, ಏನು ಚಿತ್ರದುರ್ಗ ನಗರದ ಬಾಲಾಜಿ ಬಡಾವಣೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಗ್ಯಾಸ್ ಗೀಸರ್ ಸೋರಿಕೆಯಾದ ಪರಿಣಾಮವಾಗಿ ಯುವತಿ ಸಾವನ್ನಪ್ಪಿರುವಂತ ಘಟನೆ ಇದು ನೂತನ್ ಅನ್ನುವಂತ 18 ವರ್ಷದ ಯುವತಿ ಸಾವನ್ನಪ್ಪಿರುವಂತ ಸಂದರ್ಭದಲ್ಲಿ ಆಕೆ ಇನ್ನೂ ಜೀವಂತವಾಗಿದ್ದಾಳೆ ಅನ್ನುವಂತ ಮಾಹಿತಿಯನ್ನ ಆಧರಿಸಿ ಆಕೆಯನ್ನ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಬಂದು ನೋಡಲಾಗಿ ಆಕೆ ಬರುವ ಮಾರ್ಗದಲ್ಲಿಯೇ ಸಾವನ್ನಪ್ಪಿರುವಂತದ್ದು ಗೊತ್ತಾಗಿರುವಂತದ್ದು. ಆದ ಬಳಿಕ ಆ ಮೃತದೇಹವನ್ನ ವಾಪಸ್ ನಾವು ಮನೆಗೆ ತೆಗೆದುಕೊಂಡು ಹೋಗ್ತೀವಿ ಅನ್ನುವಂತ ಮಾತನ್ನ ಹೇಳುವಂತ ಪೋಷಕರು, ಯಾವುದೇ ನಮ್ಗೆ ಮರಣೋತ್ತರ ಪರೀಕ್ಷೆ ಮಾಡುವುದು ಬೇಡ, ನಾವು ಹಾಗೇನೆ ತಗೊಂಡು ಹೋಗ್ತೀವಿ, ನಮ್ಗೆ ಈ ಸಾವಿನಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನುವಂತ ಮಾಹಿತಿಯನ್ನ ಪೊಲೀಸರಿಗೆ ಹೇಳ್ತಾರೆ. ಆದ್ರೆ ನಾವು PM ಮಾಡಿಸುವಂತ ಪ್ರಕ್ರಿಯೆಯನ್ನ ಮಾಡಿ ನಂತರ ನೀವು ತಗೊಂಡ್ಬಿಟ್ಟು ಹೋಗಿ ಅನ್ನುವಂತ ಮಾತನ್ನ ಪೊಲೀಸರು ಹೇಳಿದಂತ ಸಂದರ್ಭದಲ್ಲಿ ಅದಕ್ಕೆ ವಾಗ್ವಾದಗಳು ನಡೆದು ಯಾವುದೇ ಕಾರಣಕ್ಕೂ ಪೊಲೀಸರ ಮಾತಿಗೆ ಜಗ್ಗದೆ ನಮ್ಗೆ ಯಾವುದೇ ಅನುಮಾನ ಇಲ್ಲ ಅನ್ನುವಂತ ಹಠವನ್ನ ಮಾಡಿ ಅವರು ಬೈಕಲ್ಲಿಯೇ ಆ ಯುವತಿಯ ಮೃತದೇಹವನ್ನ ಸಾಗಿಸಿ ತೆಗೆದುಕೊಂಡು ಹೋಗಿರುವಂತದ್ದು. ಆದ್ರೆ ಪೊಲೀಸರು ಅವರನ್ನ ಹಿಂಬಾಲಿಸಿಕೊಂಡು ಹೋಗಿ ಅವರನ್ನ ದಾರಿ ಮಧ್ಯೆ ನಿಲ್ಲಿಸಿ ಅವರಿಗೆ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಮಾಡಿ ಕಳಿಸಿದ್ದಾರೆ. ಆದ್ರೆ ಈ ಪ್ರಕ್ರಿಯೆಯಲ್ಲಿ ಏನು ಅವರ ಮರಣೋತ್ತರ ಪರೀಕ್ಷೆ ಆಗ್ಬೇಕಾಗಿತ್ತು, ಅದು ಯಾಕೆ ಆಗಿಲ್ಲ ಅಂತ ಹೇಳಿದ್ರೆ ಅವರು ನಮಗೆ ಈ ಮೃತದೇಹವನ್ನ ಕೊಯ್ಯುವುದು ಬೇಡ ಅನ್ನುವಂಥದ್ದು ಅವ್ರ ಮೂಢನಂಬಿಕೆ ಹೌದು, ಮತ್ತೆ ಅವ್ರಿಗೆ ಯಾವುದೇ ಅನುಮಾನ ಇಲ್ಲ ಅನ್ನುವಂಥದ್ದು ಕೂಡ ಇದಕ್ಕೆ ಕಾರಣ ಅನ್ನುವಂತ ಮಾಹಿತಿ ನಮಗೆ ಲಭ್ಯ ಆಗ್ತದೆ. ಓಕೆ, ಥ್ಯಾಂಕ್ ಯು ವಿನಾಯಕ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.